ನಮಸ್ಕಾರ ಸ್ನೇಹಿತರೆ. ಇಂದಿನ ವಿಷಯ ಬರ್ನಿಂಗ್ ಬೌಲ್ ಟೆಕ್ನಿಕ್. ಇಂದಿನ ದಿವಸ ಬರ್ನಿಂಗ್ ಬೌಲ್ ಟೆಕ್ನಿಕ್ ಈ ವಿಷಯದ ಬಗ್ಗೆ ಹೇಳಲು ಬಯಸುತ್ತೇನೆ. ನಾನು ಪದ್ಮಾವತಿ ಜಯಪ್ರಕಾಶ್, ರೇಖಿ ಮಾಸ್ಟರ್ ಆ್ಯಂಡ್ ಹೀಲರ್. ಬರ್ನಿಂಗ್ ಬೌಲ್ ಟೆಕ್ನಿಕ್ ಅಂದರೆ ಇದು ಒಂದು ಶಕ್ತಿಶಾಲಿ ನೆಗೆಟಿವ್ ಎಮೋಷನ್ಸನ್ನು ಬಿಡುಗಡೆ ಮಾಡುವ ವಿಧಾನ. ಹೇಗೆಂದರೆ ನಮ್ಮ ಜೀವನದಲ್ಲಿ ಹಿಂದೆ ನಡೆದ ಕಹಿ ಘಟನೆಗಳು, ನೋವುಗಳು, ದುಃಖಗಳು, ಬೇರೆಯವರಿಂದ ಆದ ಅವಮಾನಗಳು, ನೋವುಭರಿತ ಮಾತುಗಳು, ಹೀಗೆ ಕಹಿ ನೆನಪುಗಳು, ಬೇರೆಯವರ ಜೊತೆ ಕೊಳ್ಳಲಾಗದ ನೋವುಗಳು, ಹತಾಶೆ, ದುಃಖ, ಭಯ, ಮಾತುಗಳ ತಿರಸ್ಕಾರದ ಮಾತುಗಳು, ಅವಮಾನ, ಬೇರೆಯವರ ಬಗ್ಗೆ ನಮ್ಮ ಕೆಟ್ಟ ಅನುಭವಗಳು, ಹೀಗೆ ಯಾವುದೇ ಕೆಟ್ಟ ಅನುಭವಗಳು ಅಥವಾ ನೆಗೆಟಿವ್ ಎಮೋಷನ್ಸ್ ಇದನ್ನು ಬಿಡುಗಡೆ ಮಾಡುವ ಒಂದು ಶಕ್ತಿಶಾಲಿ ವಿಧಾನವೇ ಬರ್ನಿಂಗ್ ಬೌಲ್ ಟೆಕ್ನಿಕ್. ಇದನ್ನು ಮಾಡೋದು ಹೇಗೆ ಎಂದರೆ, ಬರ್ನಿಂಗ್ ಬೌಲ್ ಟೆಕ್ನಿಕ್ ಮಾಡೋದಕ್ಕೆ ಒಂದು ದೀಪ ಅಥವಾ ಕ್ಯಾಂಡಲ್ ಮತ್ತು ಒಂದು ಲೋಹದ ಬಟ್ಟಲು ಅಥವಾ ಒಂದು ಪೇಪರ್, ಪೆನ್ನು, ಇಷ್ಟು ಸಾಮಗ್ರಿಗಳು ಬೇಕಾಗುತ್ತದೆ. ಇದನ್ನು ಮಾಡೋ ವಿಧಾನ ಹೇಗೆಂದರೆ, ಒಂದು ಶಾಂತವಾದ ಜಾಗದಲ್ಲಿ ಕುಳಿತುಕೊಂಡು ಒಂದು ಶುದ್ಧವಾದ ಬಿಳಿ ಹಾಳೆಯನ್ನು ತೆಗೆದುಕೊಂಡು ಅದರಲ್ಲಿ ನಿಮ್ಮ ಮನಸ್ಸಿಗಾದ ಆಘಾತ, ನೋವುಗಳು, ನಿಮ್ಮ ಮನಸ್ಸಿನಲ್ಲಿ ಏನೇ ಒಂದು ಕಹಿ ಘಟನೆಗಳು ನಡೆದಿದ್ದರೆ, ಹಿಂದಿನ ನೆನಪುಗಳಾಗಲಿ, ನಿಮ್ಮ ಬಾಲ್ಯದಲ್ಲಿ, ಯೌವನದಲ್ಲಿ, ಹೀಗೆ ಯಾವುದೇ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ನಡೆದ ಯಾವುದೇ ಒಂದು ಕಹಿ ಘಟನೆಗಳು ಏನೇನು ನಡೆದಿವೆಯೋ ಅವನ್ನೆಲ್ಲವೂ ಸವಿಸ್ತಾರವಾಗಿ ಬರೆಯಬೇಕು. ಅಥವಾ ನಿಮಗೆ ಯಾವುದೇ ಒಂದು ವ್ಯಕ್ತಿಯ ಮೇಲೆ ಕೋಪ, ದುಃಖ, ಹತಾಶೆಯ ಭಾವನೆ, ಅವರ ಬಗ್ಗೆ ದ್ವೇಷ, ಈ ರೀತಿಯಾದ ಭಾವನೆಗಳು ಸಹ ಮೂಡಿರಬಹುದು. ಅದನ್ನು ಸಹ ಯಥಾವತ್ತಾಗಿ ಬರೆಯಬಹುದು. ನಿಮಗೆ ಅವರನ್ನು ಬಯ್ಯಬೇಕು, ಕೋಪದಿಂದ ಅವರ ಮೇಲೆ ಹೇಳಿಕೊಳ್ಳಲು ಸಿಟ್ಟಿರುತ್ತದೆ ಹಿಂದೆ ನಡೆದಂಥ ಘಟನೆಗಳಿಂದ. ಆವಾಗ ಅವರನ್ನು ಬಯ್ಯಬೇಕು ಎಂದು ನಿಮಗೆ ಅನಿಸಿದರೆ ಖಂಡಿತವಾಗಿ ಅದನ್ನು ಸಹ ನೀವು ಹೇಗೆ ಬಯ್ಯಬೇಕು, ನಿಮ್ಮ ಮನಸ್ಸಿನಲ್ಲಿ ಯಾವ ರೀತಿಯಾದ ಒಂದು ಕೆಟ್ಟ ಭಾವನೆ ಮೂಡುತ್ತದೆ, ಅವರ ಬಗ್ಗೆ ನೆಗೆಟಿವ್ ಎಮೋಷನ್ಸ್ ಮೂಡುತ್ತದೆ, ಅದನ್ನು ಹಾಗೆಯೇ ಪೇಪರಿನಲ್ಲಿ ಬರೆಯಬಹುದು. ಇದು ಹೇಗೆ ಅಂದರೆ, ನಿಮ್ಮ ಭಾವನೆಗಳನ್ನು ಒಂದು ಪೇಪರ್ ಮೇಲೆ ವಾಂತಿ ಮಾಡುವುದು. ಅಂದರೆ ನಿಮ್ಮ ಎಲ್ಲ ಅನಿಸಿಕೆಗಳು, ಭಾವನೆಗಳು, ನೋವುಗಳು, ದುಃಖ ಏನೇ ಇದ್ದರೂ ಅದನ್ನು ಒಂದು ಪೇಪರ್ನಲ್ಲಿ ಬರೆಯುವುದು ಎಂದು ಅರ್ಥ. ಅದನ್ನು ಬರೆದಾದ ಮೇಲೆ ಮತ್ತೆ ಅದನ್ನು ಓದಬಾರದು. ಅದು ಸ್ಪೆಲ್ಲಿಂಗ್ ತಪ್ಪಾಗಿರಬಹುದು ಅಥವಾ ಯಾವುದೇ ರೀತಿಯಲ್ಲಿ ಶಬ್ದಗಳು ಮೂಡಿರಬಹುದು, ವಾಕ್ಯಗಳು ಮೂಡಿರಬಹುದು. ಅದು ಹೇಗೆ ಇದ್ದರೂ ಅದು ಪರವಾಗಿಲ್ಲ. ಅದನ್ನು ಮತ್ತೆ ನೋಡಬಾರದು. ಬರೆದ ನಂತರ ಅದನ್ನು ಒಂದು ಬೆಂಕಿ ಪೊಟ್ಟಣದ ಸಹಾಯದಿಂದ ಅದನ್ನು ಸುಡಬೇಕು. ಸುಟ್ಟು ಅದನ್ನು ಒಂದು ಸ್ಟೀಲ್ ಬೌಲ್ಗಾಗಲಿ ಅಥವಾ ದೀಪದ ಒಂದು ತಟ್ಟೆ ಅಥವಾ ಬೌಲ್ಗಾಗಲಿ ಹಾಕಬಹುದು. ಹಾಕಿ ಅದನ್ನು ಸುಡಬೇಕು ಪೂರ್ತಿಯಾಗಿ. ಸುಟ್ಟ ನಂತರ ನಿಮ್ಮ ನೆಗೆಟಿವ್ ಎನರ್ಜಿಯಿಂದ ನಿಮ್ಮ ಮನಸ್ಸಿನ ಭಾವನೆಗಳು ಪಾಸಿಟಿವ್ ಎನರ್ಜಿಗೆ ಶಿಫ್ಟ್ ಆಗುತ್ತದೆ. ಒಂದು ರೀತಿಯ ಎನರ್ಜಿ ಶಿಫ್ಟ್ ಆಗುತ್ತದೆ. ನೀವು ಅದನ್ನು ಗಮನಿಸಬಹುದು. ಈ ರೀತಿಯಾಗಿ ಇದನ್ನು ಬರ್ನಿಂಗ್ ಬೌಲ್ ಟೆಕ್ನಿಕ್ ಎಂದು ಹೇಳುತ್ತಾರೆ. ಇದನ್ನು ಯಾವ ಸಮಯ, ಯಾವ ದಿವಸ ಅಂತ ಹೇಳಲಾಗುವುದಿಲ್ಲ. ನಿಮಗೆ ಯಾವಾಗ ಬೇಸರವಾಗುತ್ತದೆ, ಮನಸ್ಸಿನಲ್ಲಿ ಯಾರಿಗೂ ಹೇಳಿಕೊಳ್ಳಲಾದ ಅನುಭವ, ನೋವು, ದುಃಖವಾಗುತ್ತದೆ, ತಕ್ಷಣ ನಾವು ಈ ಟೆಕ್ನಿಕ್, ಇದು ಒಂದು ಸುಲಭವಾದ ತಂತ್ರ. ಒಂದು ಪೇಪರ್ನಲ್ಲಿ ಬರೆದು ಅದನ್ನು ಸುಟ್ಟು ಹಾಕುವುದು, ನಮ್ಮ ಕಹಿ ನೆನಪುಗಳನ್ನು ಸುಟ್ಟು ಹಾಕುವುದು. ಮತ್ತು ಆ ಸುಟ್ಟು ಹೋದ ಆ ಬೂದಿಯನ್ನು ತೆಗೆದುಕೊಂಡು ಫ್ಲಶ್ ಔಟ್ ಮಾಡಬಹುದು ಅಥವಾ ಯೂನಿವರ್ಸ್ಗೆ ಸಹ ಗಾಳಿಯಲ್ಲಿ ತೇಲಿ ಬಿಡಬಹುದು. ಅಥವಾ ಒಂದು ಗಿಡಗಳಿಗೂ ಸಹ ಅದನ್ನು ಹಾಕಬಹುದು. ಈ ರೀತಿಯಾಗಿ ಮಾಡಬಹುದು. ಹೀಗೆ ಮಾಡುವುದರಿಂದ ನಮಗೆ ಇದರಿಂದ ನಮಗೆ ಲಾಭಗಳು ಉಂಟಾಗುತ್ತದೆ. ಅದರಿಂದ ಏನು ನಮಗೆ ಪ್ರಯೋಜನ ಆಗುತ್ತದೆ ಅಂದರೆ, ನಮ್ಮ ನೆಗೆಟಿವ್ ಎನರ್ಜಿಯಿಂದ ನಮ್ಮ ಎನರ್ಜಿಗಳು ಬ್ಲಾಕ್ ಆಗಿರುತ್ತವೆ. ಈ ಕೆಟ್ಟ ಅನುಭವಗಳು ನಮ್ಮ ಎನರ್ಜಿಯನ್ನು ಬ್ಲಾಕ್ ಮಾಡಿರುತ್ತವೆ. ಈ ಟೆಕ್ನಿಕ್ ಮಾಡುವುದರಿಂದ ನಮಗೆ ಮನಸ್ಸಿಗೆ ಶಾಂತಿ, ಹಳೆಯ ಎಮೋಷನ್ಸ್ ಎಲ್ಲವೂ ರಿಲೀಸ್ ಆಗುತ್ತದೆ.
ಎನರ್ಜಿ ಕ್ಲೆನ್ಸಿಂಗ್ ಆಗುತ್ತದೆ. ಹಳೆಯ ನೆನಪು ಮಾಯವಾಗಿ ಹೊಸ ಸಂತೋಷಗಳು ಬಂದು ಮ್ಯಾನಿಫೆಸ್ಟೇಷನ್ ಆಗಲು ಶುರುವಾಗುತ್ತದೆ. ದುಃಖಗಳು ಮಾಯವಾಗುತ್ತದೆ. ನೆಮ್ಮದಿ ಶಾಂತಿ ದೊರಕುತ್ತದೆ. ಇದನ್ನು ಪ್ರತ್ಯೇಕವಾಗಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಲ್ಲಿಯೂ ಸಹ ಈ ಟೆಕ್ನಿಕನ್ನು ಮಾಡಬಹುದು. ಇದು ಇನ್ನೂ ಹೆಚ್ಚು ಪ್ರಭಾವಶಾಲಿಯಾಗಿ ಇದರ ಪರಿಣಾಮವು ಕಾಣಬಹುದು. ನಂತರ ಆ ಪೇಪರ್ ಎಲ್ಲವೂ ಸುಟ್ಟ ನಂತರ ಒಂದು ಕಣ್ಣು ಮುಚ್ಚಿಕೊಂಡು ನಾವು ಮನಸ್ಸಿಗೆ ಹೇಳಿಕೊಳ್ಳಬೇಕು, ಹಳೆಯ ಎಲ್ಲ ನೆಗೆಟಿವ್ ಎಮೋಷನ್ಸು ರಿಲೀಸ್ ಆಗಿ ನನ್ನ ಜೀವನಕ್ಕೆ ಹೊಸ ಬೆಳಕು, ಶಾಂತಿ, ನೆಮ್ಮದಿ ಸಿಕ್ಕಿದೆ ಎಂದು ಹೇಳಿಕೊಳ್ಳಬೇಕು. ಆಗ ನಮ್ಮ ಎನರ್ಜಿ ಶಿಫ್ಟ್ ಆಗುತ್ತದೆ. ಇದು ಬಹಳ ಸಿಂಪಲ್, ತುಂಬ ಪವರ್ಫುಲ್ ಆದ ರಿಚುವಲ್. ಒಮ್ಮೆ ನೀವು ಟ್ರೈ ಮಾಡಿ ಸ್ನೇಹಿತರೆ. ನಿಮ್ಮ ಎನರ್ಜಿಯು ಸಹ ನೆಗೆಟಿವಿಂದ ಪಾಸಿಟಿವ್ ಕಡೆಗೆ ಎನರ್ಜಿ ಶಿಫ್ಟ್ ಆಗುತ್ತದೆ. ನಿಮ್ಮ ಮನಸ್ಸಿನ ದುಃಖ, ನೋವು ಎಲ್ಲವೂ ರಿಲೀಸ್ ಆಗುತ್ತದೆ. ಪ್ರಯತ್ನ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.